ನನಗೆ ಲಾವಣ್ಯ, ನಿಮ್ಮ ಯಜಮಾನ್ರ ಬಗ್ಗೆ ಏನು ನಿನಗೆ ಗೊತ್ತಾಯ್ತಾ ಏನು? ಹ್ಞೂ, ಇಲ್ಲ ಕಣೆ, ನನಗಂತೂ ಇದುವರೆಗೂ ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಏನು ವಿಷಯ ಗೊತ್ತಾಗಿಲ್ಲಪ್ಪ. ಅವ್ರ ಅಕ್ಕ ತಾನೇ ಬಂದು ಹೋಗ್ತಾ ಇರ್ತಾರೆ, ಸುಮ್ಮನೆ ಹೋಗ್ತಾರ, ನನಗೆ ಬಾಯಿಗೆ ಬಂದಂಗೆ ಬೈದು ಹೋಗ್ತಾರೆ. ನಾನು ತಲೆಯೂ ಕೆಡಿಸ್ಕೊಳ್ಳಲ್ಲ, ಅವ್ರ ಪಾಡಿಗವರು ಬಂದು ಹೋಗ್ತಾ ಇರ್ತಾರೆ ಅಷ್ಟೇ ಗೊತ್ತು. ನನಗನ್ಸೋ ಪ್ರಕಾರ ಅವರಿಗೂ ಗೊತ್ತಿಲ್ಲ ಅನಿಸುತ್ತೆ ಅವ್ರ ತಮ್ಮ ಎಲ್ಲಿದ್ದಾನೆ ಅಂತ. ಗೊತ್ತಾದರೆ ನನ್ನ ಯಾಕೆ ಬಂದು ಬೈತಿದ್ರು? ಹೋಗಲಿ ಬಿಡು ಲಾವಣ್ಯ, ತಲೆ ಕೆಡಿಸ್ಕೋಬೇಡ. ಎಷ್ಟು ದಿನ ಅಂತ ಹೀಗೆ ಇರೋಕ್ಕಾಗುತ್ತೆ ನಿನ್ನ ಕೈನಲ್ಲಿ? ನೀನು ನಾರ್ಮಲಾಗಿ ಜೀವನ ನಡೆಸ್ಬೇಕಾಗುತ್ತಲ್ಲ, ತುಂಬ ತಲೆ ಕೆಡಿಸ್ಕೊಳ್ಕೋಬೇಡ. ತಪ್ಪು ಮಾಡೋದು ಅವನು ಬಂದೇ ಬರ್ತಾನೆ ಆಯಿತಾ? ಇವತ್ತರ ನಾಳೆ ಆಗುತ್ತೆ, ಖಂಡಿತ ಬರ್ತಾನೆ. ಹೌದು ಮಂಜಕ್ಕ, ನಾನು ಅದೇ ನಂಬಿಕೆ ಮೇಲೆ ಇದ್ದೀನಿ. ಅದು ಸರಿ ಲಾವಣ್ಯ, ನಿನ್ನ ಗಂಡ ಮತ್ತೆ ಬಂದರೆ ನೀನು ಸೇರಿಸ್ಕೋತೀಯಾ? ಗೊತ್ತಿಲ್ಲ ಪರಿ, ಆವಾಗ ನನ್ನ ಮನಸ್ಥಿತಿ ಹೇಗಿರುತ್ತೋ ಗೊತ್ತಿಲ್ಲ. ಸದ್ಯಕ್ಕಂತೂ ನಾನೇ ಧೈರ್ಯ ತೊಗೊಂಡಿದ್ದೀನಿ, ನಾನು ಆರಾಮಾಗಿರಬೇಕು ಅಂತ. ಅಷ್ಟು ಮಾತ್ರ ಗೊತ್ತಿದೆ, ಆವಾಗ ಏನಾಗುತ್ತೋ ಗೊತ್ತಿಲ್ಲ. ಸರಿ ಹಾಗಿದ್ರೆ. ಪರಿ, ನೀನು ಎಲ್ಲಿಗೂ ಹೋಗಿದ್ದಂತಲ್ಲ ಹಾಸ್ಪಿಟ್ಲಿಗೆ, ಎಲ್ಲಿ ಹೋಗಿದ್ದೆ? ಹೌದು ಕಣೆ ಪರಿ, ನಾನು ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ಮನೆ ಬಾಗ್ಲಾಕಿತ್ತಲ್ಲ, ಎಲ್ಲಿ ಹೋಗಿದ್ರಿ? ಅಯ್ಯೋ ಮಂಜಕ್ಕ, ಅದೊಂದು ದೊಡ್ಡ ಕತೆ. ನಮ್ಮ ಬಾವ ಇದ್ದಾರಲ್ಲ, ಅವರು ಬಾತ್ರೂಮಲ್ಲಿ ಬೆಳಗ್ಗೆ ಬಿದ್ದೋಗ್ಬಿಟ್ಟಿದಂತೆ. ನಮ್ಮ ಯಜಮಾನ್ರು ಬಂದು ಹೇಳಿದ್ರಾ, ಅದಕ್ಕೆ ಅಲ್ಲಿ ಹೋಗಿದ್ರಿ. ಅಯ್ಯೋ ಹೌದಾ, ಇವಾಗ ಹೇಗಿದ್ದಾರೆ? ಅಲ್ಲ ಕಣೆ ಪರಿ, ಬಾತ್ರೂಮಲ್ಲಿ ಬೀಳಬಾರ್ದು ದರಿದ್ರ ಅಂತ ಹೇಳ್ತಾ ಇದ್ದಾರಲ್ಲೇ. ನೀನು ನೋಡ್ರೆ ಬಾತ್ರೂಮಲ್ಲೇ ಬಿದ್ದೋಗಿದ್ದು ಅಂತ ಹೇಳ್ತಿದ್ಯಲ್ಲ. ಏನೋ ನನಗೆ ಗೊತ್ತಿಲ್ಲ ಮಂಜಕ್ಕ, ಒಟ್ಟಿನಲ್ಲಿ ಹೀಗೆಲ್ಲ ಆಗಿದೆ. ಹೌದಾ, ನಿಮ್ಮ ಮತ್ತೆ ಇಲ್ಲೇ ಬಂದಿದ್ದಾರಾ, ಅಲ್ಲೇ ಬಿಟ್ಟು ಬಂದ್ರಾ? ಅಯ್ಯೋ ಇಲ್ಲ, ನಮ್ಮ ಅತ್ತೆಗೂ ನಮ್ಮ ಅಕ್ಕಂಗೂ ಜಗಳ ಅಂದರೆ ಜಗಳ. ಅದಕ್ಕೆ ನಮ್ಮ ಯಜಮಾನ್ರು ಏನು ಮಾಡಿದ್ರು ಅಂದರೆ, ಬಾವ ರೆಡಿ ಆಗೋರ್ಗು ನಮ್ಮನೇಲಿ ಇರಲಿ ಅತ್ತೆ ಅಂತ ಇಲ್ಲೇ ಕರ್ಕೊಬಂದಿಟ್ಟು ಇಟ್ಕೊಂಡಿದ್ದೀವಿ. ಆದರೂ ನಮ್ಮ ಅತ್ತೆ ಬಾಯಿ ಒಂದು ಸೆಕೆಂಡ್ ಸುಮ್ಮನಿರಲ್ಲ. ನಮ್ಮ ಅಕ್ಕನ ಬೈದಿದ್ದೆ, ನಾನು ಹೆಸರಿಂದ ಕೇಳಿಸ್ಕೊಡ್ಲಿ, ಅದಕ್ಕೆ ತಲೆನೋವು ಯಾಕೆ ಅಂತ ಅತ್ತೆ ನಾನು ಮಾರ್ಕೆಟ್ಗೆ ಹೋಗಿ ಬರ್ತೀನಿ ಅಂತ ಹಿಂಗೆ ಬಂದ್ಬಿಟ್ಟೆ. ಮಂಜಕ್ಕ, ಆಲೂಗಡ್ಡೆ ತುಂಬ ಚೆನ್ನಾಗಿದೆಯಲ್ಲ, ಬಾ ಕೇಳೋಣ. ಮಂಜಕ್ಕ, ನೀನು ಹಿಂಗೆ ಮಾಡ್ಬೋದಾ? ಅಲ್ಲ, ಆವಾಗಿಂದನೂ ಕರಿತಾ ಇದ್ದೀನಿ ಮಂಜಕ್ಕ ಲಾವಣ್ಯ ಅಂತ. ಅಲ್ಲ, ತಿರುಗಿ ನೋಡ್ದಾಗ ಹಿಂಗೆ ಬರ್ತಿರಲ್ಲ, ಅಷ್ಟು ಬೇಡ ಹೋಗ್ಬಿಟ್ಟಿದ್ದೆ ನಾನು. ಅಯ್ಯೋ ಹೌದಮ್ಮಲ್ಲ, ಸಾರಿ ಕಣೆ, ನಮಗೆ ಕೇಳಿಸಿಲ್ಲ. ಅಲ್ಲ, ಅಷ್ಟು ಜೋರಾಗಿ ಕದಿಯೋ ಬದಲು ನೀನು ಆವಾಗಲೇ ನಮ್ಮ ಒಂದು ಮಾತು ಹೇಳ್ಬೇಕಿತ್ತು, ನಾನು ಬರ್ತೀನಿ ಅಂತ. ನಾವೆಲ್ಲ ಕಾಯ್ತಿದ್ವಲ್ಲ. ನಾನು ಹೇಳ್ಬೇಕು ಅಂತಲೇ ಇದ್ದೆ, ಆದರೆ ಒಬ್ಬರ ಮುಖ ನೋಡಿದೆ ನೋಡಿ, ಅದಕ್ಕೆ ಹೇಳಕ್ಕೆ ಮನಸ್ಸು ಬಂದಿಲ್ಲ. ಒಬ್ಬರ ಮುಖ ನೋಡಿದ್ಯಾ? ಏನಾಯ್ತು ನಿನಗೆ? ಯಾರನ್ನ ನೋಡಿದ್ಯೆ? ಅಯ್ಯೋ ಬಿಡು ಲಾವಣ್ಯ, ಕೆಲವರು ಇರ್ತಾರೆ, ತಾನು ಉದ್ಧಾರ ಆಗಲ್ಲ, ಉದ್ಧಾರ ಹಾಕೋದು ನೋಡಿದ್ರೆ ಸಹಿಸ್ಕೊಳ್ಳೋದು ಇಲ್ಲ. ಮುಂದೆ ನಮ್ಮ ಚೆನ್ನಾಗೇ ಮಾತಾಡ್ತಾರೆ, ನೀನು ಹಾಗೆ ಹೀಗೆ ಅಂತ. ಆದರೆ ನಮ್ಮ ಹಿಂದೆನೇ ನಮಗೆ ಗೊತ್ತಿಲ್ದಂಗೆ ನಮ್ಮ ಬೆನ್ನಿ ಚೂರಿ ಆಗ್ತಾ ಇರ್ತಾರೆ. ಅಂಥ ಜನಗಳ ಮಧ್ಯೆ ನಾವು ಇರಬಾರ್ದಮ್ಮ. ಅದಕ್ಕೆ ನೀವು ಮುಂದಕ್ಕೆ ಹೋಗ್ಲಿ, ನಾನು ಹಿಂದೆ ಬರೋಣ ಅಂತ ಸುಮ್ಮನಾಗಿದ್ದೆ. ಮಾಲಾ, ಏನಾಯ್ತು ನಿನಗೆ? ನೀನು ಯಾರ ಬಗ್ಗೆ ಮಾತಾಡ್ತಾ ಇದೀಯಾ? ಅದೇ ಮಂಜಕ್ಕ, ನನಗೂ ಅರ್ಥ ಆಗ್ತಾ ಇಲ್ಲ, ಇವಳು ಯಾರ ಬಗ್ಗೆ ಮಾತಾಡ್ತಿದ್ದಾಳೆ? ಮಾಲಾ, ಏನಾಯ್ತು ನಿನಗೆ? ಇವ್ರು ನಿಂಗೆ ಯಾರು ಏನು ಮಾಡಿದ್ರು ಅಂತ ಹಿಂಗೆ ಮಾತಾಡ್ತಿದ್ಯಾ? ಇನ್ಯಾರ ಬಗ್ಗೆ? ನಿನ್ನ ಬಗ್ಗೆನೇ. ನಾನು ನಿಂಗೆ ಏನು ಮಾಡಿದೆ? ಇನ್ನೇನು ಮಾಡಬೇಕು? ಅಲ್ಲ, ನಾನು ಆಟೋ ತಗೊಂಡಾಗ ಯಾರಿಗೂ ಹೇಳ್ದಂಗೆ ಫಸ್ಟ್ ನಿನಗೆ ಬಂದು ಹೇಳ್ಬೇಕು ಅಂತ ನಿನಗೆ ಬಂದು ಹೇಳಿದ್ದಕ್ಕೆ ನೀನು ಹಿಂಗೆ ಮಾಡೋದು? ನನ್ನ ಮುಂದೆ ಮಾತ್ರ ಆಟೋ ಚೆನ್ನಾಗಿದೆ ಕಣೆ, ಹಾಗೆ ಕಣೆ, ಹಿಂಗೆ ಕಣೆ ಅಂತ ಹೇಳ್ಬಿಟ್ಟು ಹಿಂದೆಯಿಂದ ಹೋಗ್ಬಿಟ್ಟು ಅಪ್ಪೂಜಕ್ಕಂಗೆ ಹೇಳಿ ಕಳಿಸಿದ್ಯಾ? ನಿಂಗೆ ಕೊಡ್ಬೇಕಾಗೋ ಸಾಲ ಇಟ್ಕೊಂಡು ಅವಳು ಆಟೋ, ವಾಷಿಂಗ್ ಮಿಷಿನ್, ಫ್ರಿಡ್ಜು ಅಂತ ತೊಗೊತವಳಕ್ಕ, ಹೋಗಿ ಸಾಲ ಕೇಳು ಅಂತ. ನೀನು ಹಿಂಗೆಲ್ಲ ಮಾಡ್ಬಿಟ್ರೆ ನನಗೇನೋ ಗೊತ್ತಾಗೋ ಅಂತ ಅನ್ಕೊಬಿಟ್ಟಿದ್ಯಾ? ಆದರೂ ಪರಿ, ನೀನು ಇಂಥವಳು ಅಂತ ನಂಗೆ ಗೊತ್ತಿದ್ದಿಲ್ಲ ಕಣೆ. ಯಾಯ್, ಎಲ್ಲಾದ್ರೂ ಹೋಗ್ಲಿ ಪಾಪ ಅಂತ ಸುಮ್ಮನಿದ್ರೆ ಅತಿ ಆಡ್ತೀಯ ನೀನು? ಏನೇ ಅನ್ಕೊಬಿಟ್ಟಿದ್ದೀನಿ ನನ್ನನ್ನು? ಮುಂದೆ ಒಂದು ಹಿಂದೆ ಒಂದು ಅಂತ ಅನ್ಕೊಬಿಟ್ಟಿದ್ಯಾ? ನಾನು ಅಂಥವಳಲ್ಲ, ಏನಾದರೂ ಹೇಳಬೇಕಂದ್ರೆ ಸ್ಟ್ರೇಟಾಗಿ ಫೇಸ್ ಟು ಫೇಸ್ ಹೇಳ್ತೀನಿ. ಅದನ್ನು ಬಿಟ್ಬಿಟ್ಟು ಹಿಂದೆ ಹೋಗ್ಬಿಟ್ಟು ಮಸ್ಲತ್ ಮಾಡಲ್ಲ, ಹುಷಾರು. ನೋಡು, ನನಗೆ ನಿಜ ಗೊತ್ತಾಗ್ಬಿಡ್ತಲ್ಲ, ಅದಕ್ಕೆ ಹಿಂಗೆ ಎಗರಾಡ್ತಾವಳೆ. ಮಾಲಾ, ನಿಂದು ತುಂಬ ಅತಿ ಆಯಿತು. ನಂಗೆ ಸಿಟ್ಟು ಬಂದರೆ ನಾನಾಗಿರೋ ನೋಡ್ಕೋ. ಅಯ್ಯೋ ಪಾಪ ಅಂತ ಬಿಟ್ಟಿದ್ರೆ ಅತಿ ಆಡ್ತೀರ ನೀನು? ಹೋಗ್ಲಿ ಬಿಡೆ ಪರಿ, ಹೋಗ್ಲಿ ಬಿಡು. ಪರಿಮಳ, ಸುಮ್ಮನಿರು, ಇದು ಮಾರ್ಕೆಟು, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ಮಂಜಕ್ಕ, ಲಾವಣ್ಯ, ಇವತ್ತು ಇಬ್ಬರು ನಾನು ತಡೆಯಕ್ಕೆ ಬರಬೇಡಿ. ಇವಳಿಗೊಂದು ಗತಿ ಕಾಣಿಸ್ತೀನಿ ಇವತ್ತು. ಹೇಳೆ, ಏನು ಇವಾಗ ಹೇಳು? ಹೌದು, ನಾನೇ ಹೇಳಿ ಕಳಿಸ್ದೆ. ಏನಿವಾಗ ಏನು ಮಾಡ್ತೀಯಾ? ನೋಡ್ದ ಮಂಜಕ್ಕ, ಲಾವಣ್ಯ ನೋಡ್ದೇನೆ? ನಾನು ನಿಮ್ಗೆ ಆವಾಗಲೇ ಹೇಳಿಲ್ವಾ, ಇವಳದೇ ಕಿತಾಪತಿ. ಇವಳಿಗೆ ನಾನು ಚೆನ್ನಾಗಿ ಆಗ್ತಿದ್ದೀನಲ್ಲ, ಅದು ನೋಡಿ ಸಹಿಸಕ್ಕೆ ಆಗ್ತಾಯಿಲ್ಲ, ಹೊಟ್ಟೆ ಉರಿ ಇವಳಿಗೆ, ಅದಕ್ಕೆ ಹಿಂಗೆ ಆಡ್ತಾವಳೆ. ಅಯ್ಯೋ ನಿನ್ನ, ಹೋಗ್ಲಿ ಪಾಪ ಅಂತ ಸುಮ್ಮನಿದ್ರೆ
ಹೇಳ ನನಗೆ ಓದಿತೀನಿ. ಅಯ್ಯೋ ಮಂಜಕ್ಕ ಬಾಯಲ್ಲಿ ಅವರಿಬ್ಬರು ಬಿಡ್ಸೋಣವ, ಇಲ್ಲಾಂದ್ರೆ ಹೆಂಗೆ ಕಿತ್ತಾಡ್ತಾರೆ. ಏಯ್ ಸುಮ್ಮನಿಡ್ರೆ, ಇಬ್ಬರು ಸುಮ್ಮನೆ ಆಗ್ರೆ ಇವಾಗ. ಮಂಜಕ್ಕ ಸುಮ್ಮನಾಗು ಅಂದಿದ್ದಕ್ಕೆ ಸುಮ್ಮನಾಗಿದ್ದೀನಿ, ಇಲ್ಲ ಅಂದರೆ ಇಲ್ಲಿಯೇ ತೆಂಕೆ ತಗೊಂಡು ನಿನ್ನ ತಲೆ ಹೊಡೆದಾಕ್ಬಿಡ್ತಿದ್ದೆ. ಹೋ ಹೌದಾ, ಬಾರೆ ಬಾ ಎತ್ಕೋ, ನಿಂಗೆ ಅಷ್ಟು ಧೈರ್ಯ ಇದೆ ಒಂದು ತೆಂಕೆ ಎತ್ಕೊ ನೋಡು. ಅಯ್ಯೋ ಸುಮ್ಮನಿರ್ರಿ, ಇಬ್ರು ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ. ಮಂಜಕ್ಕ ನಾನು ಇವಾಗ ಹೋಗ್ತೀನಿ, ನಂಗೆ ಸಕ್ಕರೆ ತೊಗೊಳಕ್ಕೆ ಇವಾಗ ಮನಸ್ಸಿಲ್ಲ, ಆದರೆ ಇವಳನ್ನ ಮಾತು ಸುಮ್ಮನೆ ಬಿಡಲ್ಲ. ಬರ್ತೀನಿ ಸಾಯಂಕಾಲಕ್ಕೆ. ಹಾಂ ರಘು ಅಣ್ಣಂಗೆ ಹೇಳಿ ಇವಳಿಗೆ ನಡುವು ಮುಗಿಸ್ತೀನಿ, ಆವಾಗಲೇ ಬುದ್ಧಿ ಬರೋದು ಇವಳಿಗೆ. ಬರೀ ಏನೇ ಇದು ರೋಡಲ್ಲಿ, ಅವಳಿಗೇನೋ ಬುದ್ಧಿ ಇಲ್ಲ, ನೀನು ಹಾಗೇನಾ? ಅಲ್ಲ ಇವಳಿಗೆ ಏನಾಯಿತು ಅಂತ. ಬರೀ ಇದೆಲ್ಲ ಏನೇ? ಅಯ್ಯೋ ಮಂಜಕ್ಕ ಅದೇನಾಯ್ತು ಗೊತ್ತಾ, ಅವತ್ತು ಆಟೋ ತೊಗೊಂಡು ನಿನ್ನ ಕಡೆ ಅಂತ ಬಂದು ತೋರಿಸಿದ್ಲು, ನನಗೆ ಕರ್ಕೊಂಡು ಹೋಗ್ಬಿಟ್ಟು. ನಾನು ಹೇಳ್ದೆ ಎಲ್ಲ ಕಣೆ, ಇಷ್ಟೊಂದು ಸಾಲ ಮಾಡ್ಕೊಂಡು ಹೆಂಗೆ ನಿಮ್ಗೆ ಕಷ್ಟ ಆಗೋದು ತೀರ್ಸೋಕ್ಕೆ, ಹಾಗೆ ಹೇಗೆ ಅಂತ ಬುದ್ಧಿ ಹೇಳಿದೆ. ಅದಕ್ಕೆ ಇವಳು ನನಗೆ ಹೊಟ್ಟೆ ಕಿಚ್ಚು ಹಾಗೆ ಹೇಗೆ ಅಂತ ಹಿಂಗೆ ಅನ್ಕೊಂಡು ಜಗಳ ಮಾಡೋಕ್ಕೆ ಬಂದವಳೆ. ಅಲ್ಲ ಬೆಳಗ್ಗೆನೇ ಬಂದು ಪೂಜಾಕ್ನ ಸಾಲ ಏನೋ ವಾಪಸ್ ಹೇಳ್ತಾಯಿದ್ರು, ಅದಕ್ಕೆ ನಾನು ಮಾಡಲಿ, ನಾನು ಇಲ್ಲಿ ಕಳ್ಸಿದ್ದೀನಿ ಅವಳಿಗೆ. ನೋಡು ಇವಳು ಪಾಡುಗಳೇನು ಅಂದ್ಕೊಂಡು ನನ್ನ ಮೇಲೆ ಜಗಳಕ್ಕೆ ಬಂದವಳೆ. ನೋಡು ಮಂಜಕ್ಕ, ನಾನು ಹಂಗೇನಾ? ನಾನು ಹೊಟ್ಟೆ ಕಿಚ್ಚಿಪಡ್ತೀನಾ? ಇವಳ ಮೇಲೆ ಇನ್ನೊಬ್ರಿಗೂ ಸಾರಿ ಹೇಳ್ತೀನಾ? ಹೌದಾ, ಸರಿ ಹೋಗ್ಲಿ ಬಿಡು, ತಲೆ ಕಟ್ಸ್ಕೋಬೇಡ. ಇವಾಗ ತರಕಾರಿ ತಗೊಂಡು ಮನೆಗೆ ಹೋಗೋಣ ಬಾ. ಹೇಳೋಳಲ್ಲ ಸಾಯಂಕಾಲ ಬರ್ತೀನಿ ಅಂತ. ಬರಲಿ ಇವಳಿಗೆ ಇಲ್ಲಿ ಬಿಟ್ಟು ಸಾಕಾಗಿಲ್ಲ, ಅಲ್ಲಿ ನಾಲ್ಕು ಬಿಡ್ತೀನಿ. ಅಯ್ಯೋ ಪರಿಮಳ ಹೋಗ್ಲಿ ಬಿಡೆ. ಅಮ್ಮ ಇವಾಗ ಹೇಗಿದೆಯಾ? ತಲೆನೋವು ಅಂತಿದೆಯಲ್ಲ, ಕಡಿಮೆ ಆಯಿತಾ? ನನಗೆ ತಲೆನೋವಿಗೆ ಕುಸ್ಪ ಒಂದು ಒಳ್ಳೆ ಟೀ ಮಾಡಿಕೊಡ್ತಾಳಮ್ಮ, ಅವಳಿಗೆ ಹೇಳ್ಬೇಕಿತ್ತು. ಅವಳು ಮಾಡಿ ಟೀ ಕುಡಿದ್ರೆ ಎಂಥ ತಲೆನೋವಿದ್ರೂ ವಾಸಿ ಆಗಿಬಿಡುತ್ತೆ. ಕುಸುಮನ ಅವಳು ಟೀ ಮಾಡಿಕೊಡೋದಕ್ಕೆ ಮೇಲೆ ಇದ್ರೆ ಅಲ್ವಾ? ಏನು ಕುಸ್ಮ ಮಾಡಲಿಲ್ವಾ? ಎಲ್ಲೋಗಿದ್ದಾಳೆ? ಅವಳು ನೀನು ಆಫೀಸ್ಗೆ ಹೋದಿಯಲ್ಲ ಬೆಳಗ್ಗೆ, ಆವಾಗ ಓದೋಳು. ಎಲ್ಲಿಗೆ ಹೋಗ್ತಾಳೋ ಯಾರಿಗೆ ಗೊತ್ತು? ನನಗೆ ಹೇಳ್ಬಿಟ್ಟು ಹೋಗ್ತಾಳಾ? ಅವಳಿಗೆ ಇಷ್ಟ ಬಂದಾಗ ಹೋಗ್ತಾಳೆ, ಇಷ್ಟ ಬಂದಂಗೆ ಬರ್ತಾಳೆ. ಹೌದಾ, ಮೋಸ್ಟ್ಲಿ ಎಲ್ಲೋ ಅವ್ರ ಅಮ್ಮ ಮನೆಗೆ ಹೋಗಿರ್ಬೇಕು ಅನ್ಸುತ್ತಮ್ಮ. ಬಟ್ಟಲ್ಲಿ ಬಿಡು, ಬಂದಮೇಲೆ ನಾನೇ ಹೇಳ್ತೀನಿ ಟೀ ಮಾಡ್ಕೊಡೋಕ್ಕೆ, ಮಾಡಿಕೊಡ್ತಾಳೆ. ಬೇಡಪ್ಪ ಬೇಡ, ನಂಗೆ ಯಾರು ಟೀ ಮಾಡ್ಕೊಡೋದು ಬೇಡ, ಏನು ಬೇಡ. ನನ್ನ ಕಷ್ಟ ಹೇಗಿದೆಯೋ ನಾನು ಅನ್ಭವಿಸ್ಕೊತೀನಿ. ಅಮ್ಮ ಯಾಕಮ್ಮ ಹಿಂಗೆ ಮಾಡ್ತೀಯಾ? ಹಾಂ ಇವಾಗ ಅಂಥದ್ದು ಏನಾಗಿದೆ? ನೀನು ಎಷ್ಟು ಸಿಟ್ಟು ಮಾಡ್ಕೊತೀಯಲ್ಲ, ಹಂಗೇನೂ ಇಲ್ಲಮ್ಮ ಕಾರಣ. ನೋಡು ಇವಾಗ ಅಕ್ಕ ಹೇಗೋ ಆರಾಮಾಗಿದ್ದಾಳೆ, ಗ್ರೀಷ್ಮನೂ ಅಷ್ಟೇ, ಅವಳು ಇಷ್ಟಪಟ್ಟಾಗೆ ಚೆನ್ನಾಗಿದ್ದಾಳೆ. ಹಿಂಗೆಲ್ಲ ಇರಬೇಕಾದ್ರೆ ನಿಂಗೆ ಇದ್ರಲ್ಲಿ ತೊಂದರೆ ಆದರೂ ಏನಿದೆ? ಏನು ಗ್ರೀಷ್ಮ ಖುಷಿಯಾಗಿದ್ದಾಳ? ಅಲ್ಲ ಕಣೋ, ನೀನು ಸ್ವಲ್ಪ ಯೋಚನೆ ಮಾಡು. ಇಂಥ ಅರಮನೆ ಅಂತ ಮನೇಲಿ ಇದ್ಬಿಟ್ಟು ಇವಾಗ ಅವಳೋಗಿ ಗುಡ್ಸ್ಲಲ್ಲಿ ಇರಬೇಕು, ಅವಳು ಹೇಗೆ ಚೆನ್ನಾಗಿರ್ತಾಳೆ? ಹಾಂ ಅದೇ ನಿನ್ನ ಹೆಂಡತಿ ಆ ಗುಡ್ಸ್ಲಲ್ಲಿ ಇದ್ದವಳು, ಅವಳು ಬಂದು ಇಂಥ ದೊಡ್ಡ ಅರಮನೆಯಲ್ಲಿ ಇರ್ಬೋದು. ಹಾಗಿರ್ಬೇಕಾದ್ರೆ ನನ್ನ ಮೊಮ್ಮಗಳು ಪಾಪ ಒಂದು ಊಟಕ್ಕೂ ಗತಿ ಇಲ್ಲ, ಅಂಥ ಮನೆಗೆ ಸೊಸೆಯಾಗಿ ಹೋಗಿದ್ದಾಳೆ. ಅವಳಲ್ಲಿ ಹೇಗೆ ನೆಮ್ಮದಿಯಾಗಿರ್ತಾಳೆ? ಹೋ ಅದ ನಿನ್ನ ಪ್ರಾಬ್ಲಮ್ಮು. ಗ್ರೀಷ್ಮಿಂಗ್ ಒಂದು ಮನೆ ಇಲ್ಲ ಅಂತ ತಾನೇ. ಒಂದು ಕೆಲಸ ಮಾಡೋಣ, ಮನೋಜ್ ಹೇಗಿದ್ರು ನಂಗೆ ಪರಿಚಯ ಇದ್ದಾನೆ, ಅವನ ಹತ್ರ ಮಾತಾಡಿ ನಾವೇ ಒಂದು ಮನೆ ಕೊಡ್ಸೋಣ ಅವನಿಗೆ, ಏನಂತೀಯ? ಆವಾಗಾದ್ರೂ ನೀನು ಸ್ವಲ್ಪ ನೆಮ್ಮದಿಯಾಗಿರ್ತೀಯನೋ ಅಂತ. ಇಲ್ಲ ಅಂದರೆ ಭಾವನ್ಗೆ ಹೇಳಿದ್ರೆ ಅವರೇ ಎಲ್ಲ ನೋಡ್ಕೋತಾರೆ, ಅಷ್ಟಕ್ಕೆ ಯಾಕಮ್ಮ ಸಿಟ್ಟು ಮಾಡ್ಕೊತೀಯ? ಬೇಡಪ್ಪ ಬೇಡ, ನೀನು ಯಾರಿಗೇನು ಮಾಡೋದು ಬೇಡ, ಯಾರಿಗೇನೂ ಹೇಳೋದು ಬೇಡ. ಅವ್ರ ಹಣೆ ಬರಹ ಅವ್ರೇನು ಅನ್ಭವಿಸ್ಕೊಳ್ಳಿ. ನೀನು ನಿನ್ನ ಹೆಂಡತಿ ಖುಷಿಯಾಗಿದೆಯಾ? ಆಯಿತಾ? ನೋಡು ನೀನು ಮತ್ತೆ ಎಲ್ಲಿಗೂ ಲಿಂಕ್ ಮಾಡ್ತೀಯಾ? ಕುಸ್ಮ ನೀನು ಅಂದ್ಕೊಂಡಿರೋಂಗೆ ಕೆಟ್ಟೋಳಲ್ಲ ಅಮ್ಮ, ಅವಳು ತುಂಬ ಒಳ್ಳೆಯವಳು. ಅವಳು ಈ ಮನೆಗೆ ಒಳ್ಳೇದಾಗೆ ಮಾಡ್ತಾವಳೆ, ನೀನೇ ಅವಳನ್ನ ಅರ್ಥ ಮಾಡ್ಕೊತಾ ಇಲ್ಲ ಅಷ್ಟೇ. ಹೌದಪ್ಪ, ನಾನು ಸರಿ ಇಲ್ಲ, ನಾನು ಕೆಟ್ಟವಳು, ನನಗೆ ಯಾರನ್ನೂ ಅರ್ಥ ಮಾಡ್ಕೊಳಕ್ಕೆ ಬರೋಲ್ಲ. ಆಯಿತಾ? ನೀನು ಹೆಂಡತಿ ತುಂಬ ಒಳ್ಳೆಯವಳು. ಅಯ್ಯೋ ದೇವ್ರೆ, ನಾನು ಏನು ಮಾಡೋಕ್ಕೋದ್ರೂ ರಿವರ್ಸ್ ಆಗ್ತಿದೆ. ಈ ಕುಸ್ಮ ಎಲ್ಲೋದ್ಲು? ಅರುಣ್ ಇವಾಗ ಬಂದ್ಯಾ? ಹಾಂ, ನಿನ್ನ ಮನೆಯಲ್ಲಿಲ್ಲ ಅಂತ ಅಮ್ಮ ಹೇಳಿದ್ರಲ್ಲ, ಎಲ್ಲೋಗಿದ್ದೆ? ಈಗ ಬಂದ್ಯಾ? ಇಲ್ವಲ್ಲ, ನಾನು ಬಂದು ತುಂಬ ಹೊತ್ತಾಯಿತು. ಹಾಂ ಅಮ್ಮ ಮನೆಗೆ ಹೋಗಿದ್ದೆ, ಆದರೆ ಬೇಗ ಬಂದ್ಬಿಟ್ಟೆ. ಮೋಸ್ಟ್ಲಿ ಅತ್ತೆ ನಾನು ನೋಡಿಲ್ಲ ಅಂತ ಅನಿಸುತ್ತೆ. ಓ ಹೌದಾ, ಇರ್ಬೋದು ಅನಿಸುತ್ತೆ. ಹಾಂ ಕುಸ್ಮ, ಅಮ್ಮಂಗೆ ನೀನು ಟೀ ಮಾಡ್ತಾ ತಲೆನೋವಿಗೆ ಅಂತ ಆ ಥರ ಒಂದು ಲೋಟ ಮಾಡಿಕೊಡೆ, ಅದನ್ನು ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಆಗಲಿ. ಅಯ್ಯೋ ಅರುಣ್, ನೀನು ಹೇಳೋದಕ್ಕೂ ಮೊದಲು ನಾನು ಕೇಳಿದೆ, ಆದರೆ ಅತ್ತೆಗೆ ನನ್ನ ಕೈಯಲ್ಲಿ ಟೀ ಕುಡಿಯೋಕ್ಕೆ ಇಷ್ಟ ಇಲ್ವಂತೆ, ಅದಕ್ಕೆ ಸುಮ್ಮನಾದೆ. ಹೌದಾ? ಕುಸ್ಮ, ನಾನು ನಿಂಗೊಂದು ಏನೋ ಕೇಳಬೇಕು, ಕೇಳಲ್ಲ? ಕೇಳು ಅರುಣ್. ಮನೋಜ್ಗೆ ನಮ್ಮ ಆಫೀಸಲ್ಲಿ ಒಂದು ಕೆಲಸ ಕೊಟ್ಟರೆ ಹೇಗಿರುತ್ತೆ?
ಅವನು ಹೇಗಿದ್ದರೂ ಓದ್ಕೊಂಡಿದ್ದಾನೆ, ಗ್ರೀಷ್ಮಂಗೂ ಅಷ್ಟೆಷ್ಟು ಕೆಲಸ ಗೊತ್ತಿದೆ. ಅವರಿಬ್ರಿಗೂ ನಮ್ಮ ಆಫೀಸಲ್ಲೇ ಕೆಲಸ ಕೊಡ್ಬಾರ್ದಾ? ಹಾಂ, ಒಳ್ಳೆ ಐಡಿಯಾನೇ. ಒಂದ್ಸರಿ ಅದಕ್ಕೂ ಮನೋಜ್ ಮತ್ತು ಗ್ರೀಷ್ಮ ಹತ್ರ ಮಾತಾಡು. ಅವರು ಒಪ್ಕೊಂಡ್ರೆ ನನಗೆ ಸಮಸ್ಯೆ ಇಲ್ಲ. ಯಾಕೆಂದ್ರೆ ಅಮ್ಮನಿಗೆ ಅದೇ ಫೀಲಿಂಗ್ ಕಣೆ. ಅವಳು ಚೆನ್ನಾಗಿದ್ದು ಇವಾಗ ಅಂಥ ಮನೆಗೆ ಹೋಗಿದ್ದಾಳಲ್ವಾ, ಅದೇ ಅಮ್ಮನಿಗೆ ಫೀಲಿಂಗ್ ಆಗ್ತದೆ. ಇವಾಗ ಹೇಗಿದ್ದು ನಮ್ಮ ಆಫೀಸ್ಗೆ ಕರ್ಕೊಂಡ್ರೆ ಅವ್ರು ಸ್ವಲ್ಪ ಅನುಕೂಲವಾಗ್ತಾರೆ. ಹಾಗಾಗಿ ಅಮ್ಮನ ಸಮಾಧಾನಕ್ಕಾದ್ರೂ ನನ್ನ ಕೆಲಸಕ್ಕೆ ಅವ್ರನ್ನ ಕರ್ಕೋತೀನಿ, ಆಯಿತಾ? ಇಲ್ಲಾಂದರೆ ಅಮ್ಮ ದಿನ ಹೇಗೆ ಸಿಟ್ಟು ಮಾಡ್ಕೊಂಡಿದ್ರೆ ಅವ್ರ ಆರೋಗ್ಯ ಏನಾಗಬೇಕು ಹೇಳು? ಅಮ್ಮ ಸಿಟ್ಟು ಬಂದರೆ ಊಟ ತಿಂಡಿ ಕಾಫಿ ಏನೂ ಮಾಡಲ್ಲ, ಸಿಟ್ಟೆಲ್ಲ ಅದ್ರ ಮೇಲೆ ತೋರಿಸ್ತಾರೆ. ಮೊದಲೇ ಬಿ ಪಿ ಶುಗರ್ ಎಲ್ಲ ಇದೆ ಅಮ್ಮನಿಗೆ. ಅದಕ್ಕೆ ನಂಗೆ ಸ್ವಲ್ಪ ವರಿ ಆಗ್ತಿದೆ ಅವ್ರ ಬಗ್ಗೆ. ಆಯಿತು ಅರುಣ್, ನಿಂಗೆ ಏನು ಸರಿ ಅನಿಸುತ್ತೋ ಅದನ್ನೇ ಮಾಡು, ಆಯಿತಾ? ನಾನು ಇನ್ನು ಮುಂದೆ ಯಾವ ವಿಚಾರಕ್ಕೂ ತಲೆ ಹಾಕೋದಿಲ್ಲ. ಯಾಕೆಂದರೆ ಅತ್ತೆಗೆ ಅದೇ ಬೇಜಾರು, ಎಲ್ಲದಕ್ಕೂ ನಾನು ಹೋಗ್ತೀನಿ ಅಂತ. ಒಂದು ಸ್ವಲ್ಪ ದಿನ ನನ್ನ ಪಾಡಿ ನಾನು ಇರ್ತೀನಿ, ಆಯಿತಾ? ಹಂಗಲ್ಲ ಕುಸುಮ. ಬೇಡ ಅರುಣ್, ನನಗೇನು ಕೇಳಬೇಡ. ನಿಂಗೆ ಏನು ಅನಿಸುತ್ತೋ ಹಾಗೆ ಮಾಡು. ಕುಸುಮ ನಿಂತ್ಕೋ ಕುಸುಮ. ಏನು ಮಾಡಲಿ, ಏನು ಯಾರಿಗಂತ ಒದ್ದಾಡಲಿ ಇವಾಗ? ಅಮ್ಮನ ಕಡೆಗೆ ನೋಡ್ಲಾ, ಇವಳ ಕಡೆಗೆ ನೋಡ್ಲಾ?